ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನು ಗೊತ್ತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ನನ್ನ ಹಸ್ಬೆಂಡಿಗೋಸ್ಕರ ಡಿನ್ನರ್ ಪ್ರಿಪೇರ್ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನಾನು ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ಇವಾಗ ಬನ್ನಿ ನಾನು ಡಿನ್ನರ್ಗೆ ಏನೇನು ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಮೊದಲಿಗೆ ನಾನು ಪನ್ನೀರ್ ಟಿಕ್ಕ ಮಾಡೋಣ ಅಂತೇಳಿ ಪನ್ನೀರ್ ಟಿಕ್ಕಕ್ಕೆ ಎಲ್ಲನೂ ಈರುಳ್ಳಿ, ಟೊಮೊಟೊ, ಪನ್ನೀರು ಎಲ್ಲ ಚಿಕ್ಕ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡೆ. ಅದಾದಮೇಲೆ ಅದಕ್ಕೆ ಗರಂ ಮಸಾಲ, ಖಾರ ಪುಡಿ ಮತ್ತು ಇದು ಧನಿಯಾ ಪುಡಿ, ಸಾಲ್ಟು, ಮೊಸರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡೆ. ಅದಾದಮೇಲೆ ನಾನು ಮಶ್ರೂಮ್ ಬಿರಿಯಾನಿ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು ತುಂಬ ದಿನದಿಂದ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತೇಳಿ ಮಶ್ರೂಮ್ ಎಲ್ಲ ತೊಳ್ಕೊಂಡು ಅದನ್ನೆಲ್ಲ ಚಿಕ್ಕ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡು ಬಿರಿಯಾನಿಗೆ ಮಸಾಲೆ ರುಬ್ಕೊಂಡೆ. ಬಿರಿಯಾನಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾದಮೇಲೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತೇಳಿ ಅವರಿಗೋಸ್ಕರ ಮಾಡ್ತಿದ್ದೀನಿ ಮಶ್ರೂಮ್ ಬಿರಿಯಾನಿನ. ವೆಯ್ಟ್ ಹಾಗೆ ನಾನು ಇನ್ನೊಂದು ಐಟಮ್ನ ಕೂಡ ಮರ್ತುಬಿಟ್ಟಿದ್ದೆ, ಬಟ್ ಅದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದೇನಂತ ನಾನು ಹೇಳಲ್ಲ, ನೀವೇ ನೋಡಿ ಬನ್ನಿ. ಅದೇನಂದರೆ ನಾನು ಹೆಲ್ದಿ ಫುಡ್ಡಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಫ್ರೂಟ್ಸ್ ಕೇಕ್ನ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಬಟ್ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗೆ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ನೋಡೋಣ ಬನ್ನಿ ಹೇಗೆ ಬರುತ್ತೆ, ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಫಸ್ಟು ನಾನು ಕಲ್ಲಂಗಡಿ ಹಣ್ಣನ್ನ 3 ಸ್ಲೈಸಾಗಿ ಕಟ್ ಮಾಡಿಕೊಂಡೆ. 3 ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಆ ಸಿಪ್ಪೆ ಎಲ್ಲ ರಿಮೂವ್ ಮಾಡಾದಮೇಲೆ 2 ಲೇಯರ್ನ ಕೇಕ್ ಮಾಡೋಕ್ಕೆ ಬೇಸಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. 3 ಲೇಯರ್ ಮಾಡೋಣ ಅಂದ್ಕೊಂಡೆ, ಬಟ್ 3 ಲೇಯರ್ ತುಂಬ ದೊಡ್ಡದಾಗುತ್ತೆ ಅಂದ್ಕೊಂಡು 2 ಲೇಯರ್ನ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಕೇಕ್ನ ಮಾಡೋಕ್ಕೆ ಅಂತ ಹೇಳಿ ನಾನು ಒಂದಿಷ್ಟು ಫ್ರೂಟ್ಸ್ನ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾವ್ಯಾವ ಫ್ರೂಟ್ಸ್ ಅಂತ ಹೇಳಿದ್ರೆ ಸ್ಟ್ರಾಬೆರಿ, ಕಿವಿ ಫ್ರೂಟು, ಆರೆಂಜು ಮತ್ತು ಗ್ರೀನ್ ದ್ರಾಕ್ಷಿ, ಬ್ಲೂಬೆರಿ, ಬ್ಲ್ಯಾಕ್ ದ್ರಾಕ್ಷಿ, ಇಷ್ಟು ಫ್ರೂಟ್ಸ್ನ ನಾನು ಯೂಸ್ ಮಾಡಿ ಫ್ರೂಟ್ಸ್ ಕೇಕ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಫ್ರೂಟ್ಸ್ ಕೇಕ್ ಹೇಗೆ ಬರುತ್ತೆ, ಚೆನ್ನಾಗಿ ಬರುತ್ತಾ ಇಲ್ವಾ, ಚೆನ್ನಾಗಿ ಮಾಡ್ತೀನಾ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ. ನಾನು ಫ್ರೂಟ್ಸ್ ಎಲ್ಲ ಬೀಳಬಾರ್ದು ಅಂತ ಹೇಳಿ ಸ್ಟಿಫ್ ಆಗಿರಲಿ ಅಂತ ಹೇಳಿ ನಾನು ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಫ್ರೂಟ್ಸನ್ನ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಕೂಡ ಫ್ರೂಟ್ಸ್ ಕೇಕ್ ಹೇಗಿರುತ್ತೆ, ಹೇಗೆ ಮಾಡೋದು, ಅದು ನೋಡೋಕೆ ಹೇಗಿರುತ್ತೆ ಅಂತ ಕೂಡ ಗೊತ್ತಿರಲ್ಲ. ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತೇಳಿ ನಾನು ಫಸ್ಟ್ ಟೈಮ್ ನನ್ನ ಕೈಯಾರ ನಾನು ಫ್ರೂಟ್ಸ್ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಅದು ಬ್ಲೂಬೆರಿ ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಆ್ಯಂಡ್ ಗ್ರೀನ್ ದ್ರಾಕ್ಷಿ, ಆರೆಂಜ್, ಸ್ಟ್ರಾಬೆರಿ ಎಲ್ಲ ಯೂಸ್ ಮಾಡಿಕೊಂಡು ನಾನು ಫ್ರೂಟ್ಸ್ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಹೇಳ್ತಾರಾ ಇಲ್ವಾ ಅಂತ. ನೋಡಿ ಗೈಸ್, ನಾನು ರೆಡಿ ಮಾಡಿದ ಫ್ರೂಟ್ಸ್ ಕೇಕ್ ಫೈನಲಿ ಈ ಲುಕ್ಕಲ್ಲಿದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ನನಗಂತೂ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೂ ಇಷ್ಟ ಆಗಿದ್ರೆ ಫ್ರೂಟ್ಸ್ ಕೇಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೂಟ್ಸ್ ಕೇಕ್ ಎಲ್ಲ ಮಾಡಿದ್ದಾದಮೇಲೆ ಇನ್ನೊಂದಿದೆ ಅಲ್ವಾ, ಫೈನಲ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡಬೇಕಲ್ವಾ. ಬನ್ನಿ ಗೈಸ್, ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡಿರಂತೆ. ನೋಡೋಣ ಹೇಗೆ ಬರುತ್ತೆ, ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಕ್ಯಾಂಡಲ್ ಲೈಟ್ ಡಿನ್ನರ್ದು ಅಂತ. ಕೆಲವ್ರು ಅನ್ಕೊಬೋದು, ಇವರೇನಾ ಎಷ್ಟು ಲವ್ ಮಾಡೋದು, ಇವರೇನಾ ಎಷ್ಟು ಪ್ರೀತಿ ಮಾಡೋದು, ಗಂಡ ಹೆಂಡತಿ ಅಂದರೆ ಈ ಥರ ಸೆಲೆಬ್ರೇಟ್ ಮಾಡಿ ತೋರಿಸ್ಕೊಂಡ್ರೇನಾ ಪ್ರೀತಿ ಇದೆ ಅಂತ ಗೊತ್ತಾಗೋದು ಅಂತ ಕೆಲವ್ರು ಥಿಂಕ್ ಮಾಡ್ಬೋದು. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗಂತೂ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೇ ಇರ್ತಾರೆ. ಹಸ್ಬೆಂಡು ವರ್ಕ್ ಮಾಡ್ತಾರೆ, ವೈಫು ವರ್ಕ್ ಮಾಡ್ತಾರೆ, ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರದ್ದೇ ಆದ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಇರ್ತಾರೆ. ಸೊ ನಾನು ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪ್ರೀತಿ ನಾವು ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ರೇ ಹೇಳ್ಕೊತೀವಿ ಅಂತ ಅಲ್ಲ. ಹೌದು, ನೀವು ಹೇಳ್ಬೋದು, ಈ ಥರ ತೋರಿಸ್ಕೊಂಡ್ರೇ ಪ್ರೀತಿ ಇರುತ್ತಾ ಅಂತ. ಅಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಅವ್ರವ್ರ ಸ್ಟೈಲಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಇರೋದ್ರಿಂದ ಇದೊಂದು ರೀಸನ್ ಅಷ್ಟೇ. ಓಕೆ, ನಾವು ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ವ್ಯಾಲೆಂಟೈನ್ಸ್ ಡೇ ಅನ್ನೋದೊಂದು ರೀಸನ್ ಅಷ್ಟೇ. ನಾವು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದಾಗ ಅವರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಎಷ್ಟೋ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಬೋದು, ಕಷ್ಟ ಸುಖನ ಕೇಳ್ಬೋದು, ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಬಟ್ ಬೇರೆಯವರೆಲ್ಲ ಯಾವ್ಯಾವ ಥಿಂಕಿಂಗಲ್ಲಿ ಸೆಲೆಬ್ರೇಟ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ ಫೈನಲ್ ಆಗಿ ಏನೇನು ಡಿನ್ನರ್ಗೆ ರೆಡಿ ಆಗಿದೆ ಅಂತ.
ಕಲ್ಲಂಗಡಿ ಹಣ್ಣು ಮತ್ತು ಪನ್ನೀರ್ ಟಿಕ್ಕಾ ಆ್ಯಂಡ್ ಮೊಸರು ಬಜ್ಜಿ ಮತ್ತು ಮಶ್ರೂಮ್ ಬಿರಿಯಾನಿ. ಆಹಾ, ಎಲ್ಲ ನೋಡಿದ್ರೆ ಬಾಯಲ್ಲಂತೂ ನನಗಂತೂ ಸಖತ್ತಾಗಿ ನೀರು ಬರ್ತಾಯಿದ್ದೆಪ್ಪ. ಮತ್ತು ಫ್ರೂಟ್ಸ್ ಕೇಕ್, ಅದಾದಮೇಲೆ ಫೈನಲಿ ಇನ್ನೊಂದು ಮೆಸ್ಕ್ ಮೆಲನ್ ಜ್ಯೂಸ್ ಕೂಡ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ನನ್ನ ಹಸ್ಬೆಂಡಿಗೋಸ್ಕರ ನಾನು ರೋಸ್ ಕೂಡ ತಂದಿದ್ದೆ. ನೋಡಿ ಏನು ಸಖತ್ತಾಗಿದೆ ಅಲ್ವಾ ರೋಸು. ನೋಡಿ ಫೈನಲಾಗಿ ಹೇಗೆ ಕಾಣಿಸ್ತಿದೆ ಅಂತ, ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಅರೇಂಜ್ಮೆಂಟ್ಸ್ ಎಲ್ಲ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಕಣ್ಣು ಮುಚ್ಕೊಂಡು ಕರ್ಕೊಬಂದೆ. ಅವರು ತುಂಬ ಖುಷಿಪಟ್ಟರು. ಇದಕ್ಕಿಂತ ಬೇರೆ ಇನ್ನೇನು ಬೇಕು ಹೇಳಿ. ಅವರಿಗೋಸ್ಕರ ನಾವು ಏನಾದರೂ ಮಾಡಿದಾಗ ಅವ್ರು ಖುಷಿ ಪಡೋದಷ್ಟೇ ಬೇಕಾಗಿರೋದಲ್ವಾ. ನಮ್ಮದೆಲ್ಲ ಆದಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡಿ. ನಮ್ಮಪ್ಪ ಟ್ರೈನಿಂಗ್ ಕೊಡ್ತೈತೆ, ನಾನು ಹಿಂಗೆ ಹೇಳಿದ್ರೆ ನೀನು ಹಿಂಗೆ ಹೇಳಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ನಮ್ಮಪ್ಪ ಹೇಗೆ ಪ್ರಪೋಸ್ ಮಾಡುತ್ತೆ, ನಮ್ಮಮ್ಮ ಏನು ಹೇಳುತ್ತೆ ಅಂತ. ಎಷ್ಟು ಚೆನ್ನಾಗಿತ್ತಲ್ವ, ಕ್ಯೂಟಾಗಿತ್ತಲ್ವ ಪ್ರಪೋಸ್ ಮಾಡಿದ್ದು. ಅದೆಲ್ಲ ಆದಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನಮಗೆ ಒಂದು ಸುಮ್ಮನೆ ಹಾಗೆ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಮಾಡಿದ್ದಾಯಿತು. ನಮ್ಮ ಚೆರಿ ಪರಿ ಕೂಡ ನಮ್ಮ ಜೊತೆ ಡಿನ್ನರ್ ಪಾರ್ಟಿಗೆ ಜಾಯಿನ್ ಆಗಿದ್ದರು. ನೋಡಿ ಫೈನಲಿ ಕುಣಿದಿದ್ದು ಡ್ಯಾನ್ಸ್ ಮಾಡಿದ್ದು ಎಲ್ಲ ಮುಗಿದು ಹೊಟ್ಟೆ ಅಂತೂ ತುಂಬ ಹಸಿವಾಗಿತ್ತು. ಹೊಟ್ಟೆ ತುಂಬ ಹಸಿತಾ ಇದ್ದಿದ್ದರಿಂದ ಎಲ್ಲರೂ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಎಲ್ರಿಗೂ ಊಟ ಬಡಿಸ್ತಾ ಇದ್ದೆ. ಎಲ್ರಿಗೂ ಊಟ ಬಡಿಸಿದ್ದಾದಮೇಲೆ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ. ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಎಲ್ಲರೂ ನಕ್ಕೊಂಡು ಊಟ ಮಾಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಅದಕ್ಕೋಸ್ಕರನೇ ನಾನು ಆವಾಗಲೇ ಹೇಳಿದ್ದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ ಅಂತ. ಆದಷ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್, ಯಾಕೆ ಮನೇಲಿ ಮಾಡಿರೋ ಥರನೇ ಕಾಣಿಸುತ್ತೆ. ನೋವು ಸರ್, ನಮ್ಮ ಅಮ್ಮನೇ ಮಾಡಿರೋದು 3 ತಿಂದ ಮನೇಲಿ ಮಾಡಿರೋದಕ್ಕೆ ಅಂತ ತಿಂತಾ ಇರೋದು ಇದು. ನಾನು ಏನು ಸರ್, ನಮ್ಮ ಅಮ್ಮನೇ ಮಾಡಿರೋದು ತಿನ್ನೇನು ಬೇಗ ಕೈ ಹಾಕ್ಬಿಡ್ತಾರೆ. ಅಂದಾಯ್ತು ಅವಳದು ನೀನ್ ವಾಚಿಂಗ್ ಅಲ್ಲ, ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್, ಫಾಲೋ, ಬೆಲ್ ಐಕಾನ್ ಒತ್ತಿ. ನಮ್ದು ಡಿನ್ನರ್ ಪಾರ್ಟಿ ಎಲ್ಲ ಮುಗೀತು, ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಮುಂದಿನ ವಿಡಿಯೋಗಾಗಿ ನೀವು ಕಾಯ್ತೀರಿ, ಮುಂದಿನ ವಿಡಿಯೋಗಾಗಿ ನಾನು ಏನು ಮಾಡೋದಂತ ನಾನು ಯೋಚನೆ ಮಾಡಿ ನಾನು ಕಾಯ್ತಾ ಇರ್ತೀನಿ. ಬಾಯ್ ಬಾಯ್ ಗೈಸ್. ಹೇಳಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ. ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಹೇಳಮ್ಮ, ನೀನು ಹೇಳಮ್ಮ. ನನಗೆ ಬರಲ್ಲ. ಗಂಟೆ ಹೊಡಿಬೇಡಿ ಅಂತಾರೆ. ತುಂಬಾ ಖುಷಿ ಆಯ್ತು, ಸಕ್ಕತ್ತಾಗಿತ್ತು. ಮಶ್ರೂಮ್ ಬಿರಿಯಾನಿ ಮಾತ್ರ ಆಸಮ್ಮು, ಎಲ್ಲ ಸಕ್ಕತ್ತಾಗಿತ್ತು, ಎಲ್ಲ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತು. ಹೇಳು ಮಗ, ಹಂಗಲ್ಲ ಹೇಗೆ ಮಾಡಿದ್ವಿ. ಹೇಳು, ನೀನು ತಿಂದಲ್ಲ. ವೀಕ್ಷಕರೇ ಧನ್ಯವಾದಗಳು. ಮಶ್ರೂಮ್ ಬಿರಿಯಾನಿ, ಅದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ, ತಟ್ಟಂತ ಹೇಳಿ ತರ ಇರ್ತೈತೆ. ಪನ್ನೀರು ಡ್ರೈ, ಪನ್ನೀರ್ ಸುಕ್ಕ, ಅಲ್ಲೋಣ ಪನ್ನೀರ್ ಸುಕ್ಕ, ಜ್ಯೂಸ್ ಖಾಲಿ ಆಗುತ್ತೆ, ಕರ್ಬೂಜ ಜ್ಯೂಸು,
ಅದು ತಕ್ಕನಂಗೆ ಕಲಂಗಡಿ ಹಣ್ಣು ಇದೆಲ್ಲ ಇದ್ರೆ ಸೂಪರ್ ಐತಿ ಇವತ್ತು ಊಟ. ಐ ಲೈಕ್ ಇಟ್ ಈಸ್ ವೆಲ್ ಅಂಡ್ ಡ್ರೈ. ನನ್ನ ಮಗಳು ನಮ್ಮ ಮಗ ಅರಂಜನ್ ವೆರಿ ಗುಡ್. ಶುಭರಾತ್ರಿ, ಗುಡ್ ನೈಟ್. ಚೆನ್ನಾಗಿ ಮಾತಾಡ್ತೀಗ ನೀ ಮಾತಾಡೋಣ. ನೋಡಿದ್ರಲ್ಲ ಗೈಸ್ ನಮ್ಮ ಫ್ಯಾಮಿಲಿ ಫನ್ ಹೇಗಿತ್ತು, ಯಾವ ಥರ ಫನ್ ಮಾಡ್ಕೊಂಡು ಊಟ ಮಾಡಿದ್ವಿ ಅಂತ. ಬಟ್ ಇದರಲ್ಲಿ ಒಂದೇ ಒಂದು ಬೇಜಾರಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಜೊತೆ ನಮ್ಮ ಭಾವ ಅವತ್ತಿರಲಿಲ್ಲ. ಅವರು ಶಿವರಾತ್ರಿ ಇತ್ತು ಅಂತ ಹೇಳಿ ಟೆಂಪಲ್ಗೆ ಹೋಗೋಕ್ಕೆ ಅಂತ ಹೇಳಿ ತಮಿಳ್ನಾಡಿಗೆ ಹೋಗಿದ್ರು. ಸೊ ಅವರೊಬ್ಬರು ಇಲ್ಲ ಅನ್ನೋ ಒಂದು ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡಿನ್ನರ್ ಪಟ್ಟಿಯಲ್ಲಿ ಅವ್ರು ಇರ್ತಾರೆ. ಬಟ್ ಅವ್ರು ಇನ್ನೂ ತುಂಬ ಸಖತ್ತಾಗಿ ಫನ್ ಮಾಡ್ತಾರೆ. ನೆಕ್ಸ್ಟ್ ಡಿನ್ನರ್ ಪಟ್ಟಿಯಲ್ಲಿ ನಾನು ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನಮ್ದು ಡಿನ್ನರ್ ಪಟ್ಟಿ ಮುಗೀತು, ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಆಯಿತು, ನಮ್ಮ ಹಸ್ಬೆಂಡಿಗೆ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾಯಿತು, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಗುಡ್ ನೈಟ್, ಶುಭರಾತ್ರಿ, ಬಾಯ್ ಬಾಯ್.